Praise the Lord. Greetings to you all in the name of our Lord and Savior Jesus Christ. Today's Bible verse, Paul's letter to the Romans chapter 2 verse 6. For God will reward every person according to what he has done. ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 6ನೇ ವಚನ. ಆತನು ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳಿಗೆ ತಕ್ಕ ಪ್ರತಿಫಲವನ್ನು ಕೊಡುವನು. ಪೌಲನ ಮೂಲಕವಾಗಿ ದೇವರು ಹೇಳ್ತಾ ಇದ್ದಾರೆ, ದೇವರು ಪ್ರತಿಫಲವನ್ನು ಕೊಡುವರು ಎಂಬುದಾಗಿ. ಯಾರಿಗೆ? ಮಾನವರಿಗೆ. ಅವನವನ ಕೃತ್ಯಗಳಿಗೆ, ಅವನು ಯಾವ ಕೃತ್ಯಗಳನ್ನು ಮಾಡುತ್ತಾನೋ ಆ ಕೃತ್ಯಗಳಿಗೆ ತಕ್ಕ ಹಾಗೆ ದೇವರು ಮಾನವರಿಗೆ ಪ್ರತಿಫಲವನ್ನು ಕೊಡುವನು ಎಂಬುದಾಗಿ ಇಲ್ಲಿ ದೇವರು ನಮಗೆ ಪೌಲನ ಮೂಲಕವಾಗಿ ತಿಳಿಸಿಕೊಡ್ತಾ ಇದ್ದಾರೆ ಪ್ರಿಯರೇ. ಹಾಗೆ ಮುಂದುವರಿಸಿ 7ನೇ ವಚನದಲ್ಲಿ ನಾವು ನೋಡ್ತೇವೆ, ಒಳ್ಳೆಯದನ್ನು ಬೇಸರಗೊಳ್ಳದೆ ಯಾರು ಮಾಡುತ್ತಾರೋ ಅವರಿಗೆ ನಿತ್ಯ ಜೀವ ಕೊಡೋರು. ಅಂದರೆ ಒಳ್ಳೆಯ ಕೆಲಸ ಮಾಡಿದರೆ ಒಳ್ಳೆ ಪ್ರತಿಫಲ ದೇವರು ನಮಗೆ ಕೊಡುತ್ತಾರೆ ಎಂಬುದಾಗಿ. ಹಾಗೆ 9ನೇ ವಚನದಲ್ಲಿ ನಾವು ನೋಡ್ತೇವೆ, ಕೆಟ್ಟದನ್ನು ನಡೆಸುವ ಪ್ರತಿಯೊಬ್ಬ ನರಪ್ರಾಣಿಗೆ ಕಷ್ಟವೂ ಸಂಕಟವೂ ಬರುವವು ಎಂಬುದಾಗಿ. ಹೌದು, ಯಾರು ಕೆಟ್ಟದನ್ನು ಮಾಡುತ್ತಾರೋ ಅಂಥವರಿಗೆ ಕೆಟ್ಟ ಪ್ರತಿಫಲ ದೊರೆಯುವಂಥದ್ದಾಗಿದೆ ಪ್ರಿಯರೇ. ರೈತನ ಬಗ್ಗೆ ನಾವು ನೋಡ್ತೇವೆ, ಅವನು ಬೀಜವನ್ನು ಬಿತ್ತುತ್ತಾನೆ, ಬೆಳೆ ಎಂಬ ಒಳ್ಳೆ ಫಲವನ್ನು ಅವನು ಎದುರು ನೋಡುತ್ತಾನೆ, ಹಾಗೆ ಪಡೆದುಕೊಳ್ಳುತ್ತಾನೆ. ಯಾರು ಉದ್ಯೋಗ ಮಾಡುತ್ತಾರೋ ಅವರು ಸಂಬಳವನ್ನು ಎದುರು ನೋಡುತ್ತಾರೆ, ಅದನ್ನು ಪಡೆದುಕೊಳ್ಳುತ್ತಾರೆ. ಹೀಗೆ ಕರ್ತನಿಗಾಗಿ ಯಾರು ಶ್ರಮೆ ಪಟ್ಟು ದುಡಿಯುತ್ತಾರೋ ಅವರು ಮಹಿಮೆ ಅಂತಕ್ಕಂಥ ಫಲವನ್ನು ಹೊಂದಿಕೊಳ್ಳುವರು ಪ್ರಿಯರೇ. ನನ್ನ ಪ್ರಿಯ ದೇವ ಮಗುವೆ, ದೇವರು ನಿನಗೂ ಪ್ರತಿಫಲವನ್ನು ಕೊಡುತ್ತಾರೆ. ಆತನು ಕೊಡುವಂಥ ಪ್ರತಿಫಲ ಎಂಥದ್ದು ಎಂದರೆ, ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯ ಫಲ ಉಂಟು, ಕೆಟ್ಟದನ್ನು ಮಾಡಿದರೆ ಕೆಟ್ಟ ಫಲ ಉಂಟಾಗುತ್ತದೆ. ಈಗಾಗಲೇ ನಾವು ದೇವರ ವಾಕ್ಯದಲ್ಲಿ ನೋಡಿದ ಹಾಗೆ ಪ್ರತಿಯೊಬ್ಬ ಮಾನವನಿಗೆ ಅವನವನ ಕೃತ್ಯಗಳಿಗೆ ತಕ್ಕ ಹಾಗೆ ದೇವರು ಪ್ರತಿಫಲವನ್ನು ಕೊಡುತ್ತಾರೆ. ಜ್ಞಾನೋಕ್ತಿ 25:22 ನಾವು ನೋಡ್ತೇವೆ, ಯೆಹೋವನೇ ನಿನಗೆ ಪ್ರತಿಫಲವನ್ನು ಕೊಡುವನು ಎಂಬುದಾಗಿ. ನೀನು ತೋಡಿದ ಗುಂಡಿಯಲ್ಲಿ ನೀನೇ ಬೀಳುತ್ತೆ ಎಂಬುದಾಗಿ ಅಲ್ಲಿ ದೇವರ ವಾಕ್ಯ ನಮಗೆ ತಿಳಿಸಲ್ಪಡ್ತಾ ಇದೆ ಪ್ರಿಯರೇ. ಯೋಹಾನ 12:26 ದೇವರ ವಾಕ್ಯ ಈ ರೀತಿ ಹೇಳ್ತದೆ, ಯಾವನಾದರೂ ನನ್ನ ಸೇವೆಯನ್ನು ಮಾಡುವವನಾದರೆ ತಂದೆಯು ಅವನಿಗೆ ಬಹುಮಾನ ಕೊಡುವನು ಎಂಬುದಾಗಿ. ಯೇಸು ಸ್ವಾಮಿಯ ಸೇವೆ ನೀವು ಮಾಡುವುದಾದರೆ ದೇವರು ನಿನಗೆ, ತಂದೆಯು ನಿನಗೆ ಬಹುಮಾನವನ್ನು ಕೊಡ್ತಾರೆ ಎಂಬುದಾಗಿ. ಯಾರು ಸೇವೆ ಮಾಡುತ್ತಾರೋ ಅವರು ಖಂಡಿತವಾಗಿ ಪ್ರತಿಫಲವನ್ನು ಹೊಂದಿಕೊಳ್ಳುತ್ತಾರೆ ಪ್ರಿಯರೇ. ಜ್ಞಾನೋಕ್ತಿ 31:30 ನಾವು ನೋಡ್ತೇವೆ, ಅವಳ ಕೈಗೆಲಸಕ್ಕೆ ಪ್ರತಿಫಲವನ್ನು ಸಲ್ಲಿಸಿರಿ, ಆಕೆಯ ಕಾರ್ಯಗಳೇ ಆಕೆಯನ್ನು ಪ್ರಶಂಸಿಸಲಿ ಎಂಬುದಾಗಿ ಅಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ. ಆಕೆ ಯಾವ ಕೆಲಸವನ್ನ ಮಾಡಿದ್ದಾಳೆ ಆ ಕೆಲಸಕ್ಕೆ ತಕ್ಕ ಹಾಗೆ ಆಕೆಗೆ ಪ್ರತಿಫಲವನ್ನು ಸಲ್ಲಿಸಿರಿ ಎಂಬುದಾಗಿ ಅಲ್ಲಿ ದೇವರ ವಾಕ್ಯ ತಿಳಿಸಲ್ಪಡ್ತಾ ಇದೆ ಪ್ರಿಯರೇ. ರೂತಳ ಪುಸ್ತಕದಲ್ಲಿ ನಾವು ರೂತಳ ಬಗ್ಗೆ ಓದುತ್ತೇವೆ. ಆಕೆ ಒಬ್ಬ ಮೊವಾಬ್ ಸ್ತ್ರೀ ಆಗಿದ್ದಳು. ತನ್ನ ದೇಶವನ್ನು, ತನ್ನ ಬಂಧು ಬಾಂಧವರನ್ನು, ತನಗಿರುವುದು ಎಲ್ಲವನ್ನೂ ಬಿಟ್ಟು ಆಕೆ ತನ್ನ ಅತ್ತೆಯನ್ನು, ಅಂದರೆ ಇಸ್ರಾಯೇಲ್ ದೇವರನ್ನು, ಕರ್ತನನ್ನು ಹಿಂಬಾಲಿಸಿ ಬಂದಳು ಪ್ರಿಯರೇ. ಆದ್ದರಿಂದ ಆಕೆಗೆ ಎಂಥ ಫಲ ಸಿಕ್ಕಿತು? ಹೌದು ನನ್ನ ಪ್ರಿಯ ದೇವಜನರೇ, ಆಕೆ ಅತ್ತೆ ಮೂಲಕವಾಗಿ ದೇವರು ಆಕೆಗೆ ತಿಳಿಸಿಕೊಡ್ತಾರೆ, ನೀನು ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ ಕರ್ತನು ನಿನಗೆ ಉಪಕಾರ ಮಾಡಲಿ. ನೀನು ಯಾವಾತನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳ ಬಂದೆಯೋ ಆ ಇಸ್ರಾಯೇಲ್ ದೇವರಾದ ಕರ್ತನು ನಿನಗೆ ಉತ್ತಮವಾದ ಪ್ರತಿಫಲವನ್ನು ಕೊಡಲಿ ಎಂಬುದಾಗಿ ಆಕೆ ಹಾರೈಸುತ್ತಾಳೆ. ಆಕೆ ತನ್ನ ಸೊಸೆಗೆ ಆಶೀರ್ವಾದ ಮಾಡುತ್ತಾಳೆ. ಅದೇ ರೀತಿಯಲ್ಲಿ ರೂತಳ ಭವಿಷ್ಯವು ಬೆಳಗಿತು ಪ್ರಿಯರೇ. ಅದ್ಭುತವಾಗಿ ಆಕೆ ಭವಿಷ್ಯ ಬೆಳಗಿತು. ಅನ್ಯ ಸ್ತ್ರೀಯಳಾದ ಆಕೆ ಯೇಸು ಕ್ರಿಸ್ತನ ಸಂತತಿಗೆ ಕಾರಣಳಾದಳು. ನನ್ನ ಪ್ರಿಯ ದೇವ ಮಗುವೆ, ನೀನು ಕೂಡ ಕಷ್ಟಪಟ್ಟು ಕೆಲಸ ಮಾಡು, ದೇವರಿಗಾಗಿ ಕೆಲಸ ಮಾಡು, ದೇವರ ಮೇಲೆ ಭರವಸೆ ಇಟ್ಟು ಕೆಲಸ ಮಾಡು, ದೇವರಿಗೆ ಮೆಚ್ಚುಗೆಯ ಕೆಲಸವನ್ನು ಮಾಡು. ಆಗ ಖಂಡಿತವಾಗಿಯೂ ದೇವರು ನಿನ್ನನ್ನು ಕೂಡ ಆಶೀರ್ವದಿಸುತ್ತಾರೆ. ನೀನು ಮಾಡುವ ಕೆಲಸಕ್ಕೆ ಈ ಲೋಕದಲ್ಲಿಯ ಜನರು ಒಂದು ವೇಳೆ ಮೆಚ್ಚಿಕೊಳ್ಳುತ್ತಾ ಇರಲಿಕ್ಕಿಲ್ಲ, ಈ ಲೋಕದ ಜನರು ನಿನಗೆ ಫಲ ಕೊಡ್ತಾ ಇರಲಿಕ್ಕಿಲ್ಲ. ಆದರೂ ಚಿಂತಿಸಬೇಡ. ನಿನ್ನ ಕಣ್ಣೀರಿನ ಪ್ರಾರ್ಥನೆಗೆ, ನಿನ್ನ ಕೈಗೆಲಸಕ್ಕೆ ದೇವರು ಖಂಡಿತವಾಗಿಯೂ ಪ್ರತಿಫಲ ಕೊಡುತ್ತಾರೆ. ನೀನು ಹೊರಟು ಹೋಗಿ ಫಲ ಕೊಡಬೇಕು ಅನ್ನುವಂಥದ್ದೇ ದೇವರ ಚಿತ್ತವಾಗಿದೆ. ಅದಕ್ಕಾಗಿಯೇ ದೇವರು ನಿನ್ನನ್ನು ನೇಮಿಸಿದ್ದಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ.
ಪರಿಶುದ್ಧನಾದ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಇಂದು ನೀವು ಕೊಟ್ಟಿರೋ ವಾಕ್ಯಕ್ಕೋಸ್ಕರ ಸ್ತೋತ್ರಪ್ಪ. ಅವನವನ ಕೃತ್ಯಗಳಿಗೆ ಪ್ರತಿಫಲವನ್ನು ಕೊಡುತ್ತೇನೆ ಅನ್ನೋ ವಾಕ್ಯ ಇವತ್ತು ನಮ್ಮ ಜ್ಞಾಪಕಕ್ಕೆ ಕೊಟ್ಟಿದ್ದೀರಿ ದೇವ. ನಿನಗೆ ಸ್ತೋತ್ರ ಸ್ವಾಮಿ. ನಾವೆಲ್ಲರೂ ಒಳ್ಳೆ ಮಕ್ಕಳಾಗಿ ಜೀವಿಸಲಿಕ್ಕೆ ಕೃಪೆ ಮಾಡು ಸ್ವಾಮಿ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಸ್ವಾಮಿ. ಎಲ್ಲರೂ ನಿನ್ನ ಮಕ್ಕಳಾಗಿದ್ದಾರೆ, ನಿನಗಾಗಿ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ, ಸುಕೃತ್ಯಗಳನ್ನು ಮಾಡ್ತಾ ಇದ್ದಾರೆ. ಇವರಿಗೆ ಒಳ್ಳೆ ಪ್ರತಿಫಲವನ್ನು ಅನುಗ್ರಹಿಸು ಸ್ವಾಮಿ. ಇವರು ನಿನ್ನ ಸೇವೆಯನ್ನು ಮಾಡ್ತಾ ಇದ್ದಾರೆ ಕರ್ತನೆ, ಇವರಿಗೆ ಬಹುಮಾನವನ್ನು ಕೊಡು ಸ್ವಾಮಿ. ಅಪ್ಪ, ನಾವೆಲ್ಲರೂ ದೇವ ನಿನಗೆ ಮೆಚ್ಚುಗೆಯ ಜೀವನವನ್ನು ಜೀವಿಸಲಿಕ್ಕೆ ಕೃಪೆ ಮಾಡ್ರಿ. ನಿನ್ನ ದೃಷ್ಟಿಗೆ ಸರಿ ಬೀಳುವುದನ್ನೇ ಮಾಡಲಿಕ್ಕೆ ನಮಗೆ ಸಹಾಯ ಮಾಡ್ರಿ ಸ್ವಾಮಿ. ಯಾರೆಲ್ಲ ನೀತಿವಂತರಾಗಿ ಜೀವಿಸ್ತಾ ಇದ್ದಾರೋ, ಯಾರೆಲ್ಲರೂ ನಿನ್ನ ದೃಷ್ಟಿಗೆ ಸರಿ ಬೀಳುವುದನ್ನು ಮಾಡ್ತಾ ಇದ್ದಾರೋ ಅವರೆಲ್ಲರನ್ನ ಕನಿಕರಿಸಪ್ಪ, ಕಾಪಾಡಪ್ಪ, ಆಶೀರ್ವದಿಸಪ್ಪ. ಅವರೊಂದಿಗಿರು ಸ್ವಾಮಿ. ಅವರನ್ನು, ಅವರ ಸಂತತಿಯನ್ನು ಕಾಪಾಡಿ ನಡೆಸಬೇಕಾಗಿ, ಅವರಿಗೆ ಉತ್ತಮವಾದ ಪ್ರತಿಫಲವನ್ನು, ಉತ್ತಮವಾದ ಬಹುಮಾನವನ್ನು ಕೊಡಬೇಕಾಗಿ ಯೇಸುವಿನ ನಾಮದಲ್ಲಿ ದೀನತೆಯಿಂದ ಬೇಡುತ್ತೇನೆ ತಂದೆಯೇ. ಆಮೆನ್.